ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಬಿಳಿ ಕಾಗೆ. ಇದೇನಪ್ಪ ಬಿಳಿ ಕಾಗೆ ಇರುತ್ತಾ ಅಂತ ನಮ್ಗೆ ಅನ್ಸುತ್ತಲ್ವಾ? ಈ ಕಥೆಯಲ್ಲಿ ಹೇಗೆ ಬಿಳಿ ಕಾಗೆ ಬರುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಉಮಾಸುಂದರಿ ಅನ್ನುವಂಥ ಒಬ್ಬ ಹೆಂಗಸಿರ್ತಾಳೆ. ಅವಳ ಬಾಯಲ್ಲಿ ಯಾವ ಮಾತೂ ಉಳಿತಾ ಇರಲಿಲ್ಲ. ಅಂದರೆ ಎಲ್ಲವನ್ನೂ ಹೇಳ್ಬಿಡ್ತಾ ಇದ್ಲು. ಗುಟ್ಟು ಅನ್ನೋದೇ ಅವಳ ಹತ್ರ ಇರ್ತಾ ಇರಲಿಲ್ಲ. ಅವಳು ಒಂದಕ್ಕೆ 10 ಹೇಳುವಂಥವಳು. ಅವಳ ಗಂಡ ಶಿವಸುಂದರ ಅಂತಂದ್ಬಿಟ್ಟು ಅವಳ ಈ ಒಂದು ಗುಣಕ್ಕೆ ಅವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಒಂದಿನ ಏನು ಮಾಡ್ದ, ಅವನು ಸಾಮಾನ್ಯವಾಗಿ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಾ ಹೇಳ್ತಾನೆ, ಉಮಾಸುಂದ್ರಿ, ನಮ್ಮ ಮನೆ ಎದುರುಗಡೆ ಕರಿ ಕಾಗೆಯನ್ನು ನೋಡು, ಬಿಳಿ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇದನ್ನು ಯಾರ ಮುಂದೆನೂ ಹೇಳಬೇಡ ಅಂತಂದ್ಬಿಟ್ಟು ಒಂದು ಸಾಮಾನ್ಯವಾಗಿ ಅವನು ಹೇಳ್ತಾನೆ. ಅಲ್ಲಿ ಕರಿ ಕಾಗೆನೂ ಇರೋದಿಲ್ಲ ಬಿಳಿ ಗೋಡೆ ಮೇಲೆ, ಆದರೂ ಅವನು ತನ್ನ ಹೆಂಡತಿಯ ಬಾಯಲ್ಲಿ ಗುಟ್ಟು ನಿಲ್ಲಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಅವನು ಸುಮ್ಮನೆ ತಮಾಷೆಗೆ ಈ ರೀತಿ ಹೇಳ್ತಾನೆ, ಯಾರಿಗೂ ಹೇಳಬೇಡ ಅಂತಂದ್ಬಿಟ್ಟು. ಅದಕ್ಕೆ ಉಮಾಸುಂದರಿ ಹೇಳ್ತಾಳೆ, ಅದೇನು ಮಹಾ ವಿಷಯ ಅಂತ ಹೇಳ್ತಾ ಇದ್ದೀರಾ, ಎಲ್ರಿಗೂ ಗೊತ್ತಿರೋದೆ ಅಂತಂದ್ಬಿಟ್ಟು ಬಾಯಲ್ಲಿ ಹೇಳಿದ್ರು. ಮನಸ್ಸಲ್ಲಿ ಅವಳಿಗೆ ಈ ವಿಷಯವನ್ನು ಎಲ್ರಿಗೂ ಯಾವಾಗ ಹೇಳ್ತೀನೋ ಅನ್ನುವಂಥ ಆಸೆ ಅದನ್ನು ಅದುಮ್ಕೊಳ್ತಾಳೆ. ಗಂಡನ ಮುಂದೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅವಳು. ಗಂಡ ಹೊರಗಡೆ ಹೊರಟೋಗ್ತಾನೆ. ಆಮೇಲೆ ಏನು ಮಾಡ್ತಾಳೆ ಉಮಾಸುಂದರಿ, ಊಟನೂ ಮಾಡಿದೆ ಅಂದರೆ ಅಷ್ಟೊಂದು ಅವಳಿಗೆ ಆ ಥರ ಯಾರ ಹತ್ರ ಆದರೂ ವಿಷಯವನ್ನು ಹೇಳಬೇಕು ಅಂತ. ಪಕ್ಕದ ಮನೆಯವಳು ಸತ್ಯಭಾಮೆ ಅಂತ, ಅವಳ ಮನೆಗೆ ಓಡೋಗ್ತಾಳೆ. ಹೋಗ್ಬಿಟ್ಟು, ಸತ್ಯಭಾಮ, ಕೇಳಿದ್ಯೇನೆ, ನೋಡಿದ್ಯೇನೆ, ಇವತ್ತು ಬೆಳಗ್ಗೆ ಒಂದು ದೊಡ್ಡ ಕರಿಕಾಗೆ ಚಿಕ್ಕ ಬಿಳಿ ಗೋಡೆ ಮೇಲೆ ಕೂತ್ಕೊಂಡಿತ್ತು. ನನ್ನ ಗಂಡ ಅದೇನೋ ಮಹಾ ದೊಡ್ಡ ವಿಷಯ ಅನ್ನೋ ರೀತಿ ಅದನ್ನು ತೋರಿಸ್ದ. ಅಲ್ಲದೆ ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾರೆ. ಅದೇನು ಕಾಗೆ ಅಂತಂದರೆ ನಿಧಿನ ಅಥವಾ ಕರಿ ಕಾಗೆ ಏನು ಬಿಳಿ ಕಾಗೆ ಥರ ಅಪರೂಪದ ಪಕ್ಷಿನ? ಆದರೂ ಸತ್ಯಭಾಮ, ಇದನ್ನು ಯಾರ ಮುಂದೆನೂ ಹೇಳಬೇಡ, ಗೊತ್ತಾದರೆ ನನ್ನ ಗಂಡ ಬೈದು ಬಿಡ್ತಾನೆ ಅಂತಂದ್ಬಿಟ್ಟು ಗುಟ್ಟಾಗಿ ಹೇಳಿ ಹೊರಟು ಹೋಗ್ತಾಳೆ. ಈಗ ಊಟ ಮಾಡ್ತಾ ಇದ್ದಂಥ ಸತ್ಯಭಾಮ ಅದನ್ನ ಅರ್ಧಕ್ಕೆ ಬಿಟ್ಟು, ಅಂದರೆ ಈಗ ಆ ವಿಷಯನ ಕೇಳಿದ್ಲಲ್ಲ, ಅವಳು ಇನ್ನೊಬ್ರಿಗೆ ಹೇಳಬೇಕು. ಅದಕ್ಕೆ ಏನು ಮಾಡಿದ್ಲು, ಊಟವನ್ನು ಮಾಡದೆ ಅರ್ಧಕ್ಕೆ ಆ ಊಟವನ್ನು ಬಿಟ್ಟು ಹಿಂದಿನ ಬಾಗಿಲಿಂದ ವಿಮಲಾವತಿ ಮನೆಗೆ ಹೋಗ್ತಾಳೆ. ವಿಮಲಾವತಿ ಆಗ ತನ್ನ ಚಿನ್ನದ ಆಭರಣಗಳನ್ನು ಸೋಪಿನಿಂದ ತೊಳಿತಾ ಇದ್ಲು. ಅವಳಿಗೆ ಹೋಗಿ ಹೇಳ್ತಾಳೆ, ಕೇಳಿದ್ಯೇನೆ ವಿಮಲಾವತಿ, ಹೊಸ ಸುದ್ದಿ, ಹಿಂದೆ ನಾಗರಹಾವು ನಿಧಿ ಕಾಯ್ತಾ ಇದ್ದಂಗೆನೆ ಈಗ ಕಾಗೆನೇ ನಿಧಿ ಕಾಯುತ್ತಂತೆ ಅಂತ ಹೇಳ್ತಾಳೆ. ಉಮಾಸುಂದರಿ ಮನೆ ಹತ್ರ ವಿಚಿತ್ರವಾಗಿರುವಂಥ ಕಾಗೆ ಒಂದು ಬಂದಿದೆಯಂತೆ. ಅದರ ಗಾತ್ರ ಗರುಡನಷ್ಟು ದೊಡ್ಡದಾಗಿದೆಯಂತೆ, ಅದರ ಬಣ್ಣ ಕೂಡ ವಿಚಿತ್ರವಾಗಿದೆಯಂತೆ. ಅದು ಒಂದೇ ಕಡೆ ಗೋಡೆ ಮೇಲೆ ಕೂತ್ಕೊಂಡಿತ್ತಂತೆ. ಯಾರ ಹತ್ರನೂ ಈ ವಿಷಯ ಹೇಳಬೇಡ, ನನಗೀಗ ತುಂಬ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಸತ್ಯಭಾಮ ಓಡ್ ಹೋದ್ಲು. ನೋಡಿದ್ರಾ ವಿಷಯ ಎಲ್ಲಿಂದ ಎಲ್ಲಿಗೆ ಹೇಗೆ ಅದು ಚೇಂಜ್ ಆಗ್ತಾ ಬರ್ತಾ ಇದೆ ಅಂದ್ಬಿಟ್ಟು. ಅವಳು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿದ್ದಕ್ಕೆ ಇವಳು ಗರುಡನ್ನ ಸೇರಿಸ್ಕೊಂಡ್ಲು, ಮತ್ತು ಬಣ್ಣ ಕೂಡ ವಿಚಿತ್ರವಾಗಿದೆ ಅಂತ ಹೇಳಿದ್ಲು, ಮತ್ತು ಈ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ಹೊರಟೋಗ್ತಾಳೆ. ವಿಮಲಾವತಿ ಏನು ಮಾಡ್ತಾಳೆ, ಒಂದು ಕ್ಷಣ ಯೋಚನೆ ಮಾಡಿ ಅವಳಿಗೂ ಮಂಕು ಬಡಿಯುತ್ತೆ. ಅವಳು ಏನು ಮಾಡ್ತಾಳೆ, ಮಂಕಾಗಿ, ಅಯ್ಯೋ ಇಷ್ಟೇ ಚಿನ್ನ ಮಾಡಿಸೋದಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಯ್ತು, ಹಗಲು ರಾತ್ರಿ ದುಡಿದ್ರೂ ಕೂಡ ಇಷ್ಟೇ ಸಂಪಾದನೆ ಮಾಡೋಕ್ಕಾಗಿತ್ತು. ಆ ಪೆದ್ದಿ ಉಮಾಸುಂದರಿಗೆ ಕೂತ್ಕೊಂಡಿದ್ದ ಕಡೆನೇ ಅದೃಷ್ಟ ಕಾಗೆ ರೂಪದಲ್ಲಿ ಬಂದಿದೆಯಲ್ಲ, ಅದಕ್ಕೆ ಆ ವಿಚಿತ್ರ ಕಾಗೆ ಇವ್ರ ಮನೆ ಎದುರುಗಡೆ ಬಂದು ಕೂತ್ಕೊಂಡಿದೆ ಅನ್ಸುತ್ತೆ. ಬಹುಶಃ ಇವತ್ತು ರಾತ್ರಿ ಅವರು ನಿಧಿಯನ್ನು ತೆಗೆದು ಬಿಡ್ಬೋದೋ ಏನೋ ಅಂತ ಅಂದ್ಕೊಂಡು ತನ್ನ ಗಂಡ ಕಮಲೇಶನ ಹತ್ರಕ್ಕೆ ಹೋಗ್ತಾಳೆ. ನೋಡಿ, ಅಲ್ಲಿ ನಿಧಿನೇ ಇಲ್ಲ, ನಿಧಿ ಬಗ್ಗೆ ಮಾತಾಡೇ ಇಲ್ಲ, ಆದರೆ ನಿಧಿನ ಇಲ್ಲಿ ಜೋಡಿಸ್ಕೊಂಡ್ರು. ಒಬ್ರಿಗೊಬ್ರು ವಿಷಯ ಬರೋಷ್ಟರಲ್ಲಿ ಅಲ್ಲಿ ನಿಧಿ ಇದೆ, ಅದನ್ನು ತೊಗೊಂಡ್ಬಿಡ್ಬೋದು, ಹೇಗಾದರೂ ಮಾಡಿ ನನ್ನ ಗಂಡನಿಗೆ ಈ ವಿಷಯದ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಆ ಕಮಲೇಶನ ಗಂಡ ಕಥೆ ಬರೆಯೋದ್ರಲ್ಲಿ ಅವನು ಮಗ್ನನಾಗಿದ್ದ. ಕಥೆ ಅರ್ಧಕ್ಕೆ ನಿಂತು ಹೋಗಿತ್ತು. ಮುಂದೆ ಹೋಗೋಕ್ಕಾಗದೆ ಹಿಂದೆ ಬರೋಕ್ಕಾಗದೆ ಮಧ್ಯ ಸಿಕ್ಕಾಕೊಂಡವನು ಆತಂಕದ ಸ್ಥಿತಿಯಲ್ಲಿದ್ದ. ಅಂಥ ಸಮಯಕ್ಕೆ ವಿಮಲಾವತಿ ಬಂದು, ನೀವು ಕತೆ ಬರೆಯೋದನ್ನು ನಿಲ್ಲಿಸಿ, ಉಮಾಸುಂದರಿ ಮನೆ ಗೋಡೆ ಕಡೆ ನೋಡಿ, ಆಗ್ಲಾದರೂ ಅದೃಷ್ಟ ನಮಗೆ ಬರುತ್ತೇನೋ ಅಂತಂದ್ಬಿಟ್ಟು ಹೇಳ್ತಾಳೆ. ಅಂಥದ್ದೇನಿದೆ ಅವ್ರ ಗೋಡೆಯಲ್ಲಿ ಅಂತಂದ್ಬಿಟ್ಟು ಕಮಲೇಶ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳ್ತಾನೆ. ಅದೇ ವಿಶೇಷ ಅಂತ ಹೇಳ್ತಾಳೆ.
ಏನದು ವಿಶೇಷ ಅಂತ ಕೇಳಿದ್ರೆ ಅದೇ ಆ ಕರಿ ಬಿಳಿ ವಿಚಿತ್ರ ಬಣ್ಣದ ದೊಡ್ಡ ಕಾಗೆಯೊಂದು ಬಿಳಿ ಅಂತೆಲ್ಲ ಅವಳು ಕನ್ಫ್ಯೂಸ್ ಮಾಡಿಕೊಂಡು ಹೇಳ್ತಾಳೆ. ಕರಿ ಗೋಡೆ ಮೇಲೆ ಕೂತಿದೆಯಂತೆ, ಅದ್ರ ಕೆಳಗಡೆ ನಿಧಿ ಇದೆಯಂತೆ. ಉಮಾಸುಂದ್ರಿ ಮತ್ತು ಶಿವಸುಂದ್ರ ಇವತ್ತು ರಾತ್ರಿ ಆ ನಿಧಿಯನ್ನು ತೆಗಿತಾರಂತೆ, ನೀವು ಯಾರ ಮುಂದೆನೂ ಹೇಳಬೇಡಿ ಆಯಿತಾ ಅಂತಂದ್ಬಿಟ್ಟು ಹೇಳ್ತಾಳೆ. ಈಗ ಕಮಲೇಶ ಬರಿತಾ ಇದ್ದಂಥ ಕತೆ ನಿಂತು ಹೋಯ್ತು. ಆ ನಿಧಿಯನ್ನು ತಾನು ಹೇಗೆ ಪಡ್ಕೋಬೇಕು ಅಂತ ಆ ವಿಚಾರದಲ್ಲಿ ಅವನು ಮುಳುಗೋದ. ಅವನು ಅಲ್ಲಿಗೆ ಹೋದರೆ ಶಿವಸುಂದರನಿಗೆ ಸಂಶಯ ಬರ್ಬೋದು, ಬೇರೆ ಯಾರನ್ನಾದರೂ ಅಲ್ಲಿಗೆ ಕಳಿಸ್ಬೇಕು ಅಂತಂದ್ಬಿಟ್ಟು ಅವನಿಗೆ ಅವ್ರ ಅಜ್ಜಿ ಹೇಳ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಅಂದರೆ ಹೂತಿಟ್ಟಿರುವಂಥ ನಿಧಿಯನ್ನು ಗುರುತಿಸೋದಕ್ಕೆ ವಿಚಿತ್ರವಾಗಿರುವಂಥ ಘಟನೆಗಳಾಗುತ್ತೆ ಅನ್ನುವಂಥ ಮಾತು ನೆನಪಿಗೆ ಬಂದು, ಅದಕ್ಕೆ ಏನೋ ಕರಿಕಾಗೆ ಇರೋದು ಸಾಮಾನ್ಯ, ಆದರೆ ಶಿವಸುಂದರನ ಮನೆ ಗೋಡೆ ಮೇಲೆ ಬಿಳಿ ಕಾಗೆ ಬಂದಿದೆಯಂತಲ್ಲ, ಅಂದರೆ ಒಂದು ವಿಚಿತ್ರ ನಡೀತಾ ಇದೆ ಅಂತಂದರೆ ನಿಧಿ ಇರೋದನ್ನು ತೋರಿಸೋದಕ್ಕೆ ಬಂದಿದೆ ಅಂತಂದ್ಬಿಟ್ಟು ಅರ್ಥ. ಅಲ್ಲದೆ ಅದ್ರ ಗಾತ್ರನೂ ಕೂಡ ಬಹಳ ದೊಡ್ಡದಾಗಿದೆಯಂತೆ. ನಿಧಿ ಸಿಗದಿದ್ರೂ ಪರವಾಗಿಲ್ಲ, ಆ ಪಕ್ಷಿಯನ್ನು ಹಿಡಿದ್ರಾದ್ರೂ ಬಹುಮಾನ ಬರುತ್ತೆ ನನಗೆ ಅಂತಂದ್ಬಿಟ್ಟು ಕಮಲೇಶ ಅಂದ್ಕೊಳ್ತಾನೆ. ತಕ್ಷಣ ಏನು ಮಾಡ್ದ ಅವನು, ಆ ಊರಿನ ಪಂಚಾಯಿತಿಯ ಮುಖ್ಯಸ್ಥನಾಗಿರುವಂತಹ ವಿರೂಪಾಕ್ಷಪ್ಪನಿಗೆ ಹೇಳ್ತಾನೆ. ಏನು ಹೇಳ್ತಾನೆ ವಿರೂಪಾಕ್ಷಪ್ಪ, ಶಿವಸುಂದರ ಮತ್ತು ಉಮಾಸುಂದರಿಯ ಮನೆಯಲ್ಲಿ ಇವತ್ತು ರಾತ್ರಿ ವಿಚಿತ್ರವಾಗಿ ಏನೋ ಒಂದು ನಡೆಯೋದಿದೆ, ಹೇಳೋದಕ್ಕೆ ನನಗಾಗೋದಿಲ್ಲ, ನೀವೇ ಹೋಗಿ ಗಮನಿಸಿ ಅಂತ ಹೇಳ್ತಾನೆ. ಅಂದರೆ ಕಂಪ್ಲೀಟಾಗಿ ವಿಚಾರ ನಾನು ಹೇಳೋಕ್ಕಾಗಲ್ಲ, ನೀವೇ ಹೋಗಿ ಅಂತಂದಾಗ, ನೀನು ವಿವರವಾಗಿ ಹೇಳದೇ ಇದ್ರೆ ನಾನು ಯಾವ ರೀತಿ ಹೋಗಿ ಅವನ ಹತ್ರ ಯಾವ ರೀತಿ ಹೋಗಿ ಗಮನಿಸೋದು ಅಂತಂದ್ಬಿಟ್ಟು ವಿರೂಪಾಕ್ಷಪ್ಪ ಹೇಳ್ತಾರೆ. ಅದಕ್ಕೆ ಅದೇ ದೊಡ್ಡದಾಗಿರುವಂಥ ಬಿಳಿ ಕಾಗೆ ನಿಧಿ ಇರುವಂಥ ಕರಿಗೋಡೆ ಮೇಲೆ ಕೂತಿದೆಯಂತೆ, ಇದು ತುಂಬಾ ಗುಟ್ಟಾಗಿರುವಂಥ ವಿಚಾರ ಅಂತ ಕಮಲೇಶ ಹೇಳ್ತಾನೆ. ವಿರೂಪಾಕ್ಷಪ್ಪ ಶಿವಸುಂದರನ ಮನೆಗೆ ಬರ್ತಾನೆ. ಆಯಿತಾ, ಇವಾಗ ಇದ್ರ ಬಗ್ಗೆ ತಿಳ್ಕೊಬೇಕಲ್ವ ಅವನು. ಹೀಗೆ ಸಾಧಾರಣವಾಗಿ ಮಾತಾಡ್ತಾ ಶಿವಸುಂದರ ಇವತ್ತೇನು ವಿಶೇಷ ಅಂತ ಕೇಳ್ತಾನೆ. ಸೂರ್ಯ ಮುಳುಗ್ದೇನೆ ಕತ್ತಲಾಗೋಯ್ತು, ಅದೇ ಇವತ್ತಿನ ವಿಶೇಷ ಅಂತಂದ್ಬಿಟ್ಟು ಶಿವಸುಂದರ ಹೇಳ್ತಾನೆ. ಅಲ್ಲಯ್ಯ ಮತ್ತೇನು ಬೇರೆ ಇನ್ನೇನಾದರೂ ವಿಷಯ ಇದೆಯಾ ಅಂತಂದ್ಬಿಟ್ಟು ವಿರೂಪಾಕ್ಷ ಗೋಡೆ ಕಡೆಗೆ ನೋಡ್ತಾನೆ. ಬಿಳಿ ಗೋಡೆ ನಿಂತಿರುತ್ತೆ. ನಿಮ್ಮಲ್ಲಿ ಕರಿಗೋಡೆ ಯಾವ ಕಡೆಗಿದೆ ಅಂತ ಕೇಳ್ತಾನೆ. ನಮ್ಮಲ್ಲಿ ಕರಿಗೋಡೆನೇ ಇಲ್ವಲ್ಲ ಅಂತಂದ್ಬಿಟ್ಟು ಶಿವಸುಂದರ ಉತ್ತರ ಕೊಡ್ತಾನೆ. ಸರಿ, ನಿಮ್ಮ ಹತ್ರ ವಿಚಿತ್ರ ಗಾತ್ರದ ಬಿಳಿ ಕಾಗೆ ಒಂದು ಬಂದಿದೆ ಅಂತಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆಗಿವನು ಹೌದಾ, ಅಂಥ ಪಕ್ಷಿಯನ್ನು ನಾನು ಇದುವರೆಗೂ ನೋಡಲಿಲ್ವಲ್ಲ, ಬಂದಿದ್ದಿದ್ರೆ ನಾನು ಅದನ್ನು ಹಿಡಿದು 200 ರೂಪಾಯಿ ಕೊಟ್ಬಿಡ್ತಾ ಇದ್ದೆ ಅಂತಂದ್ಬಿಟ್ಟು ಶಿವಸುಂದರ ಹೇಳ್ತಾನೆ. ವಿರೂಪಾಕ್ಷಪ್ಪ ಎಷ್ಟು ರೀತಿ ಪ್ರಶ್ನೆ ಮಾಡಿದ್ರೂ ಕೂಡ ಶಿವಸುಂದರನ ಉತ್ತರ ಒಂದೇ ಆಗಿರುತ್ತೆ. ಕೊನೆಗೆ ಶಿವಸುಂದರ ಹೇಳ್ತಾನೆ, ವಿರೂಪಾಕ್ಷಪ್ಪ ನಿಮಗೆ ಈ ಸುದ್ದಿಯನ್ನು ಯಾರು ಹೇಳಿದ್ರು ಅಂತಂದ್ಬಿಟ್ಟು ಅವನೇ ತನಿಖೆ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಹೀಗೆ ಅವನು ಕೇಳ್ತಾ ಕುದುರೆಯ ಹಿಂಭಾಗದಿಂದ ಅದರ ಮುಖ ಮುಚ್ಚಿದ ಹಾಗೆ ಸತ್ಯಭಾಮ ಮತ್ತು ವಿಮಲಾವತಿಯರ ಹೆಸರು ಕೂಡ ಸೇರಿಕೊಳ್ಳುತ್ತೆ. ಅದನ್ನು ಕೇಳಿದ ತಕ್ಷಣ ಶಿವಸುಂದರ ನಗುತ್ತಾನೆ. ಅಯ್ಯೋ, ಇದು ನನ್ನ ಹೆಂಡತಿ ಕಿತಾಪತಿ, ನಾನು ಸುಮ್ಮನೆ ಅವಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕರಿಯ ಕಾಗೆ ಬಿಳಿಯ ಗೋಡೆ ಮೇಲೆ ಕೂತಿದೆ, ಯಾರಿಗೂ ಈ ಸುದ್ದಿನ ಹೇಳಬೇಡ ಅಂತ ಹೇಳಿದ್ದೆ, ಅದು ನಾನು ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಅಂದರೆ ತನ್ನ ಹೆಂಡತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವಳು ಗುಟ್ಟನ್ನು ಇಟ್ಕೊಳ್ತಾಳೋ ಇಲ್ವೋ ಅಂತ ನೋಡೋಣ ಅಂತ ಸುಮ್ಮನೆ ಹೇಳಿರ್ತಾನೆ. ಅದು ಇಲ್ಲಿವರೆಗೂ ಬಂದು ತಲುಪಿದೆ. ಈ ರೀತಿ ಎಲ್ಲ ಆಯಿತು ಅಂತಂದ್ಬಿಟ್ಟು ಅಂದ್ಕೊಂಡವನು, ನಾನು ಮಾಡಿದ ತಪ್ಪು, ಅವಳಿಗೆ ಈ ರೀತಿ ಹೇಳಿದ್ದೆ ನನ್ನ ತಪ್ಪು ಅಂತಂದ್ಬಿಟ್ಟು ಹೇಳ್ತಾನೆ. ತುಂಬ ಚೆನ್ನಾಗಿದೆ ಅಲ್ವಾ ಕತೆ. ಹರೇ ಕೃಷ್ಣ.